ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಮತ್ತೊಂದು ವಿಡಿಯೋ ನಿಮ್ಗೆಲ್ಲರಿಗೂ ಸ್ವಾಗತ. ಇವಾಗ ಸಂಡೂರ್ದು ಆಲ್ರೆಡಿ ಆಲ್ರೆಡಿ 12 ಎಪಿಸೋಡ್ ಓಡ್ತಾ ಇದೆ. 13 ಎಪಿಸೋಡ್ ನಾಳೆ ಬರುತ್ತೆ 7:30 ಆಸುಮಾಸಲ್ಲಿ. ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಂಡೂರು ಹೋಗಿ ಬಂದ್ಮೇಲೆ ಇದು ಅದ್ರಲ್ಲಿ ಸ್ವಲ್ಪ ಆಫ್-ರೋಡ್ ಟ್ರೈಲ್ ಎಲ್ಲ ಮಾಡಿದ್ವಲ್ಲ, ಭಾರಿ ಕಷ್ಟ ಆಯ್ತಲ್ಲಿ. ಯಾಕಂದ್ರೆ ಟೈರ್ಸ್ ಕಂಪ್ಲೀಟ್ ಆಗಿ ಒಂದೊಂದು ಬೈಕ್ ಜೊತೆ ಬಂದ್ರೆ ಟೈರ್ಸ್ ಬಟನ್ ಚೆನ್ನಾಗಿದ್ದಾವೆ. ಏನಂದ್ರೆ ಆಫ್-ರೋಡ್ ಹೋಗ್ತೀವಿ ಅಂದ್ರೆ ಈ ಟೈರಲ್ಲಿ ಆಫ್-ರೋಡ್ ಎಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ಗಾಡಿ ಸ್ಕಿಡ್ ಆಗೋದೆಲ್ಲ. ಅದಕ್ಕೆ ನಾನು ಆಕ್ಸಿಸ್ ಟೈರ್ಗೆ ಅಥವಾ ರೈಜಿ ಟೈರಲ್ಲಿ ಪ್ರೀವಿಯಸ್ ಟೈರ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಯಾವ್ದಾದ್ರೂ ಓಕೆ ಅಂತಂದ್ರೆ ಎರಡು ಚೆನ್ನಾಗಿದೆ, ರೈಜಿ ಮತ್ತು ಮ್ಯಾಕ್ಸಿಸ್. ಆರ್ಡರ್ ಬಂದು ಪ್ರೀವಿಯಸ್ ಮ್ಯಾಕ್ಸಿಸ್ ಬ್ಯಾಕಿಗೆ ಪ್ರೀವಿಯಸ್ ಸಿಗ್ತದೆ, ಫ್ರಂಟಿಗೆ ಸಿಗೋದು ಡೌಟು. ರೈಜಿ ಮತ್ತು ಮ್ಯಾಕ್ಸಿಸ್ ಯಾವ್ದು ಸಿಗುತ್ತೆ ಅದನ್ನ ಹಾಕ್ಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಮಾರುತಿ ಟೈರ್ಸ್ ಇದರಲ್ಲಿದ್ದೀನಿ, ಕಲಾಶಿಪುರದಲ್ಲಿ. ನಿಮ್ಮ ಹೆಸರು ಕಾಣ್ತಾ ಇರ್ಬೋದು. ಇವಾಗ ಇಲ್ಲಿ ಟೈರ್ ಓನರ್ ಇದ್ದಾರೆ, ಅವ್ರೇನೋ ಹೇಳ್ತಾರಂತೆ, ಬನ್ನಿ ಕೇಳೋಣ. ನೋಡಿ, ಇವ್ರ ಹತ್ರ ಎಲ್ಲ ಟೈರ್ಸ್ ಇದ್ದಾವೆ. ಮ್ಯಾಕ್ಸಿಸ್ಸು ಮತ್ತು ಅಪೋಲೋ, ರೈಜಿ. ನಿಮ್ಗೆ ಯಾವುದೇ ಗಾಡಿ ಬೇಕಂದ್ರು ಅವರು ಏನಾದರೂ ಒಂದು ಸ್ಟಾಕ್ ಇಲ್ಲ ಅಂದ್ರೆ ಗೋಡೌನಲ್ಲಿ ತರಿಸ್ಬಿಟ್ಟು ಹಾಕಿ ಕಳಿಸ್ತಾರೆ, ಏನು ತೊಂದರೆ ಇಲ್ಲ. ರೈಜನು ನಿಮಗೆ ಏನು ಫಿಕ್ಸ್ ರೇಟ್ ಅಂತ ಏನಿಲ್ಲ, ಮತ್ತು ಯಾವುದೇ ಸರ್ವಿಸ್ ಚಾರ್ಜ್ ಕೂಡ ಇಲ್ಲ. ಎಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಕ್ತಾರೆ, ಏನು ತೊಂದರೆ ಇಲ್ಲ. ನೋಡಿ, ಅಂಶಿತಾಗಿ ಆಲ್ರೆಡಿ ಹಾಕ್ಸ್ತಾ ಇದ್ದೆ ಟೈರ್. ನನ್ನ ಬೈಕಿ ಚೂಸ್ ಮಾಡಿರೋದು ಫ್ರಂಟ್ ಬಂದ್ಬಿಟ್ಟು ಅಪೋಲೋ. ಇದು ನಾನು ಫ್ರಂಟು ಬ್ಯಾಕ್ ಎರಡು ಮ್ಯಾಕ್ಸಿಸ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಮ್ಯಾಕ್ಸಿಸ್ಸು ಫ್ರಂಟ್ ಸಿಗಲ್ಲ, ಅದು ಟೂಬ್ಲೆಸ್ ಸಿಗಲ್ಲ, ಬ್ಯಾಕ್ ಮಾತ್ರ ಸಿಗುತ್ತೆ. ಇಲ್ಲಿ ನೋಡಿ, ಬ್ಯಾಕ್ ಇದು ಮ್ಯಾಕ್ಸಿಸ್, ಇದು ಫ್ರಂಟ್ ಬಂದ್ಬಿಟ್ಟು ಅಪೋಲೋ ಹಾಕ್ಸ್ತಾ ಇದ್ದೀನಿ. ಇಲ್ಲೇ ಇದೆ ನೋಡಿ ನಮ್ಮ ಬಾಸ್. ಹಾಯ್, ನಮಸ್ಕಾರ ನಮ್ಮ ಚಾನಲ್ಗೆ. ನಮಸ್ಕಾರ ಸರ್, ಹೇಳಿ. ಇವಾಗ ನಾವು ಟೈರು ಈಗ ರೈಜಿ ಮ್ಯಾಕ್ಸಿಸಲ್ಲಿ ನಿಮ್ಗೆ ಯಾವುದು ಇದು ಅನಿಸುತ್ತೆ? ನನಗೆ ಏನು ಟೈರ್ ಚೂಸ್ ಮಾಡೋವಾಗ ನೀವು ಯಾವ ಥರ ಪರ್ಪಸ್ ನಿಮ್ಗೆ ಏನು ಯೂಸ್ ಆಗುತ್ತೋ ಹಂಗೆ ಚೂಸ್ ಮಾಡಬೇಕು. ನಿಮ್ಗೆ ಇವಾಗ ಆಫ್ ರೋಡಿಂಗು ಡ್ಯುಯಲ್ ಪರ್ಪಸ್ ಮಾಡೋದಂದ್ರೆ ಅವಾಗ ಈ ಥರ ನೀವು ಡ್ಯುಯಲ್ ಪರ್ಪಸ್ ಟೈರ್ ಚೂಸ್ ಮಾಡಬೇಕು. ಇಲ್ಲ ಬೇರೆ ಹೈವೇ ಟೂರಿಂಗು ಆ ಥರ ಹೋದ್ರೆ ನಿಮಗೆ ನಾರ್ಮಲ್ ಟೈರ್ಸ್ ಬರುತ್ತೆ, ಹೈವೇ ಪರ್ಪಸ್ ಟೈರ್ ಆ ಥರ ಡಿಪೆಂಡ್ ಆಗಬೇಕು. ಇವಾಗ ನೀವು ಹಾಕ್ತಿರೋ ಕಾಂಬಿನೇಷನ್ ಬಂದು ಫ್ರಂಟ್ ಅಪೋಲೋ ಟ್ರಾಂಪ್ಲರ್ ಅಂತ ಬರುತ್ತೆ, ಡ್ಯುಯಲ್ ಪರ್ಪಸ್ ಟೈರ್. ಬ್ಯಾಕ್ ಬಂದು ಮ್ಯಾಕ್ಸಿಸ್ ಮ್ಯಾಕ್ಸ್ ಫ್ಲೋರ್ ಅಂತ ಬರುತ್ತೆ, ಇದು ಡ್ಯುಯಲ್ ಪರ್ಪಸ್ ಟೈರ್. ಇದು ಮೋರ್ ಆಫ್ ರೋಡಿಂಗ್ ಓರಿಯೆಂಟೆಡ್. ಆಫ್ ರೋಡಿಂಗ್. ಫ್ರಂಟ್ ಬಂದು ಯಾಕೆ ನಾವು ಆಫ್ ರೋಡಿಂಗ್ ಕೊಡಲ್ಲ ಅಂದ್ರೆ ಕಂಟ್ರೋಲ್ ಸಿಗಲ್ಲ, ಬಟನ್ ಟೈರ್ ಇದ್ರೆ ಕಂಟ್ರೋಲ್ ಸಿಗಲ್ಲ, ಏನ್ ಬೇಕಾದ್ರೆ ಮಾಡ್ಕೊಬಹುದು. ಹೌದು, ಫ್ರಂಟ್ ಅಲ್ಲಿ ನೀವು ಟರ್ನ್ ಮಾಡ್ತೀರಾ ರೈಟ್ ಲೆಫ್ಟ್, ಹೌದೌದು, ಅದರಿಂದ ನಿಮ್ಗೆ ಇದು ಆಪ್ಷನ್ಸ್ ಬೆಸ್ಟ್. ಅದೇ ನಿಮ್ ನಾರ್ಮಲ್ ಬೇಕಂದ್ರೆ ಹಾಕೊಂಬಹುದು, ಬೇಜಾನ್ ಆಪ್ಷನ್ ಇದೆ ನಮ್ಮ ಹತ್ರ. ಮಿಶ್ಲಿನ್ ಇದೆ, MRF ಇದೆ, C8 ಇದೆ, ರೈಸ್ ಅಲ್ಲೇ ನಾರ್ಮಲ್ ಇದೆ, ಟೂರ್ ಅಂತ ಬರುತ್ತೆ. ಆಮೇಲೆ ಮ್ಯಾಕ್ಸಿಸ್ ಅಲ್ಲಿ ನಾರ್ಮಲ್ ಇದೆ, ಮ್ಯಾಕ್ಸ್ ಫ್ಲೋರ್ ಅಂತ ಬರುತ್ತೆ. ಆಮೇಲೆ ಮ್ಯಾಪೆಡ್ ಅಂತ ಬರುತ್ತೆ. ಈ ತರ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ ನಿಮಗೆ, ನಾರ್ಮಲ್ ರೋಡ್ ಓರಿಯೆಂಟೆಡ್ ಇದೆ. ಇದೆಲ್ಲ ನಿಮ್ ಡ್ಯುಯಲ್ ಪರ್ಪಸ್ ಪ್ಯಾಟರ್ನ್ಸ್ ಇದೆ. ಓಕೆ, ಇದು ಡ್ಯುಯಲ್ ಪರ್ಪಸ್. ನೀವನ್ನ ಆಫ್ ರೋಡ್ ಕಂಪ್ಲೀಟ್ ಆಫ್ ರೋಡಿಂಗ್ ಹೋಗ್ಬೇಕು ಅಂದ್ರೆ ಇಲ್ಲಿ ನಾಬಿ ಟೈರ್ಸ್ ಇದೆ. ನಾಬಿ ಟೈರ್ಸ್ ಇದು ನಾಬಿ ಟೈರ್ಸ್ ಇದು RX ಗೆ ಇರೋ ಸದ್ಯಕ್ಕೆ MRF ಇರೋದು ಇದರಲ್ಲಿ. ಓಕೆ ಓಕೆ. ಆಕ್ಟಿವಾ, ಆಕ್ಸೆಸ್ ಎಲ್ಲ ಗಾಡಿಗೆ ಇದೆ ನಮ್ಮ ಹತ್ರ, ಎಲ್ಲ ಗಾಡಿಗೆ ಇದೆ. ಆಫ್ ರೋಡಿಂಗ್ ಪರ್ಪಸ್ ಮೇಜರ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡೋದು ಬಂದು ಇದು ಈ ಮ್ಯಾಕ್ಸಿಸ್. ಓಕೆ, ಕಾರ್ದು ಮೇಜರ್ ಆಗಿ ಇದು ಮಾಡೋದ್ರಿಂದ ನಮ್ಮ ಹತ್ರ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಏನ್ ಫಿಕ್ಸ್ ರೇಟ್ ಇರುತ್ತೆ ಅಂತ ಏನಿಲ್ಲ, ಫಿಕ್ಸ್ ರೇಟ್ ಅಂತ ಏನಿಲ್ಲ. ಸ್ವಲ್ಪ ನೋಡಿ ಹಾಕೊಡ್ತೀರಾ ಅಷ್ಟೇ. ಎಲ್ಲ ಯಾರು ನಿಮ್ಮ ಹೆಸರಲ್ಲೇ ಹೇಳ್ಕೊಂಡ್ರೆ ಆರಾಮಾಗಿ ಡಿಸ್ಕೌಂಟ್ ಮಾಡ್ಕೊಡೋಣ. ಓಕೆ, ಫಿಟ್ಟಿಂಗ್ ಅಂದ್ರೆ ನಮ್ಮ ಹತ್ರ ಫ್ರೀ ಫಿಟ್ಟಿಂಗ್, ಸರ್ವಿಸ್ ಚಾರ್ಜ್ ಏನಿಲ್ಲ, ಏನ್ ಚಾರ್ಜ್ ಮಾಡಲ್ಲ. ಓಕೆ ಓಕೆ. ಆಚೆ ಹೋದ್ರೆ ಎಲ್ಲ ಚಾರ್ಜ್ ಮಾಡ್ತಾರೆ. ಹೌದು, ಬೈಕ್ ಚಾರ್ಜ್ ಮಾಡ್ತಾರೆ, ಫ್ರೀ ಮಾಡ್ತೀರಾ? ಓಕೆ.
1 hour later. ಸ್ನೇಹಿತರೆ, ಎಲ್ಲ ಟೈರ್ ಫಿಟ್ಟಿಂಗ್ಸ್ ಎಲ್ಲ ಆಯಿತು. ಈಗ ಒಳ್ಳೆ ರಿಟರ್ನ್ ಬ್ಯಾಕ್ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಟೈರ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಕ್ ಬಂದುಬಿಟ್ಟು ಮ್ಯಾಕ್ಸಿಸ್ ಚೂಸ್ ಮಾಡಿದ್ದೀನಿ. ಬ್ಯಾಕ್ ಬಂದುಬಿಟ್ಟು ಸೈಜು 120/80/17, ಫ್ರಂಟ್ ಬಂದು 90/17, ಓಕೆ 17 ಅಂತ ಅಂದ್ಕೊತೀನಿ. ನಾನು ಫ್ರಂಟು ಮ್ಯಾಕ್ಸಿಸ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಮ್ಯಾಕ್ಸಿಸ್ಸು ಟ್ಯೂಬ್ಲೆಸ್ ಸಿಗೋಲ್ಲ. ಹಂಗಾಗಿ ನಾನು ಅದು ಹಾಕ್ಸೋಕ್ಕೋಲಿಲ್ಲ, ಅಪೋಲೋ ಹಾಕ್ಸಿದ್ದೀನಿ. ಅಪೋಲೋ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಟೈರು. ಆದರೆ ಮ್ಯಾಕ್ಸಿಸ್ಸು ಇನ್ನೂ ಚೆನ್ನಾಗಿತ್ತು, ಆದರೆ ಟ್ಯೂಬ್ಲೆಸ್ ಇಲ್ವಲ್ಲ, ಹಂಗಾಗಿ ನಾನು ಅಪೋಲೋ ಟೈರಿಗೆ ಹೋದೆ. ನೀವು ಏನಾದರೂ ನಿಮ್ಮ ಬೈಕ್ ಏನಾದರೂ ಟೈರ್ ಏನಾದರೂ ಹಾಕ್ಸ್ಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಗಾಡಿಗಳು ಟೈರ್ ಹಾಕ್ಸ್ಬೇಕಾದ್ರೆ ಮೀಟಾಗಿ. ಟೈರ್ಗಳೆಲ್ಲ ಅಲ್ಲಿ ಹೋಲ್ಸೇಲಲ್ಲಿ ಸೇಲ್ ಮಾಡ್ತಾರೆ, ಮತ್ತು ಯಾವುದೇ ಸರ್ವಿಸ್ ಚಾರ್ಜು ಯಾವುದೇ ಇರೋಲ್ಲ. ನಾನು ಏನಕ್ಕೆ ಅಂದರೆ ಮ್ಯಾಕ್ಸಿಸ್ ಹಾಕ್ಸಿದೆ ಅಂದರೆ ಆಫ್ ರೋಡ್ಗಳನ್ನೆಲ್ಲ ಹೊಡಿತೀನಲ್ಲ, ಹಂಗಾಗಿ ಆಫ್ ರೋಡ್ ಟೈರ್ ಮ್ಯಾಕ್ಸಿಸ್ ಎಲ್ಲ ಹಾಕ್ಸ್ಕೊಂಡಿದ್ದೀನಿ. ನಿಮ್ಮ ಬೈಕಿಗೆ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೋ ಆ ಟೈರನ್ನು ಹಾಕ್ಸಿ. ನಾನು ಮ್ಯಾಕ್ಸಿಸ್ ಹಾಕ್ಸಿದ್ದೀನಿ ಅಂತ ನೀವು ಮ್ಯಾಕ್ಸಿಸ್ ಹಾಕೋದು ತಪ್ಪು. ನೀವು ಒಂದು ವೇಳೆ ಏನಾದರೂ ಆಫೀಸಿಗೆ ಮತ್ತು ಮನೆ ವರ್ಕಿಗೆ ಏನಾದರೂ ಯೂಸ್ ಮಾಡ್ತೀರಂದರೆ ನೀವು ನಾರ್ಮಲ್ MRF 60 ಟೈರು ಹಾಕ್ಸಿದ್ರೆ ಸಾಕು. ನಾವು ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ಮ್ಯಾಕ್ಸಿಸ್ ಟೈರು ಮತ್ತು ರೈಜಿಸ್ ಟೈರ್ಸ್ ಈ ಥರ ಟೈರ್ಸ್ಗೆಲ್ಲ ಹೋಗಿದ್ದು. ಅವ್ರ ಶಾಪಲ್ಲಿ ಓನರು ಅದೇ ಹೇಳಿದ್ದು. ಆ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ನಿಮ್ಗೆ ನೋಡಿದ್ರೆ ಆ ವಿಡಿಯೋ ನೋಡಿದ್ರೆ, ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಯಾವಾಗಲೂ ಟೈರ್ ನಾವು ಏನು ಗಾಡಿ ಓಡಿಸ್ತೀವಿ ಅದ್ರ ಮೇಲೆ ನಾವು ಟೈರ್ ಹಾಕ್ಸ್ಬೇಕಾಗತ್ತೆ. ಎಲ್ಲದಕ್ಕೂ ಮ್ಯಾಕ್ಸಿಸ್ ರೈಜಿ ಅಂತ ಅಲ್ಲ. ನೀವು ಶಾಪಿಗೆ ಮೀಟಾಗಿ ಅವ್ರ ಹತ್ರ ಮಾತಾಡಿ ನಿಮಗೆ ಯಾವುದು ಶೂಟ್ ಆಗುತ್ತೆ ಆ ಟೈರನ್ನು ಹಾಕ್ಸ್ಕೊಳ್ಳಿ. ಇಷ್ಟೇ ಸ್ನೇಹಿತರೆ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೀವೇನಾದರೂ ನಮ್ಮ ವೀಡಿಯೋ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಯಾಕಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಹಾಕಿದ್ದು. ಇವಾಗ ನಾಳೆ ರೆಡಿ ಇರೋದ್ರಿಂದ ಇಷ್ಟೇ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಎಲ್ಲರೂ ಚೆನ್ನಾಗಿರಿ. ಓಕೆ, ಟೇಕ್ ಕೇರ್, ಬಾಯ್.